ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ 3 ಸಂಬಂಧಿಸಿದ ಹಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಾವು ಕಲ್ತಿದ್ವಿ. ಓಕೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಇವಾಗ ಕ್ಲಾಸ್ 7ನಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಪ್ರೀವಿಯಸ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಡಿಯನ್ ಮೆಜರ್ಮೆಂಟ್ ಆ್ಯಂಡ್ ಡಿಗ್ರಿ ಮೆಜರ್ಮೆಂಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ. ರಿಲೇಷನ್ ಬಿಟ್ವೀನ್ ಡಿಗ್ರಿ ಆ್ಯಂಡ್ ರೇಡಿಯನ್ ಮೆಜರ್ ಬಗ್ಗೆ ತಿಳ್ಕೊಂಡಿದ್ರಿ. ಎಕ್ಸಸೈಸ್ 3.1 ಕೂಡ ಡಿಸ್ಕಸ್ ಮಾಡಿದ್ರಿ. ಎಕ್ಸಾಂಪಲನ್ನು ತಿಳ್ಕೊಂಡಿದ್ರಿ. ಇವಾಗ ಮುಂದುವರೆದು ಇನ್ನೊಂದು ಕಾನ್ಸೆಪ್ಟ್ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಂತ ನಾವು ಈ ಒಂದು ಕ್ಲಾಸ್ನಲ್ಲಿ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಂದುಬಿಟ್ಟು HSTR ಎಕ್ಸಾಮಿನೇಷನ್, GPSTR ಎಕ್ಸಾಮಿನೇಷನ್ ಮತ್ತು ಕ್ಲಾಸ್ 11ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಅದರಲ್ಲೂ ಕೂಡ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೇಸ್ ಮೇಲೇ ಈ ಒಂದು ಕಂಪ್ಲೀಟ್ ಚಾಪ್ಟರ್ ಇರುತ್ತೆ. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಏನು ನಮಗೆ ಗೊತ್ತಿದ್ದಾವೆ. ಬೇಸಿಕ್ಕಾಗಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದರೆ ಸೈನ್ ಫಂಕ್ಷನು, ಕಾಸ್ ಫಂಕ್ಷನು, ಟ್ಯಾನು, ಕಾಟು, ಕೊಸೆಕ್ಕು ಮತ್ತು ಸೆಕೆಂಡು ಅಂತ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಿದ್ದಾವೆ. ಹಾಗಾದರೆ ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಗ್ಗೆ ನೀವು ಪ್ರೀವಿಯಸ್ ಆಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಅಕ್ಯೂಟ್ ಆ್ಯಂಗಲಲ್ಲಿ ಫಾರ್ಮೇಷನ್ ಆಗುವಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ರೀತಿಯಾಗಿ ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಏನು, ಈ ರೀತಿಯಾಗಿ ಲಘು ಕೋನ ಅಂತ ಹೇಳಿ ಕರಿತೀವಿ. ಅಕ್ಯೂಟ್ ಆ್ಯಂಗಲ್ನಲ್ಲಿ ಫಾರ್ಮೇಷನ್ ಆಗುವಂಥದ್ದು ಈ ರೀತಿಯಾಗಿರೋದಕ್ಕೆ ನಾವು ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಓಕೆ, ಗೊತ್ತಿದೆ. ಅಕ್ಯೂಟ್ ಆ್ಯಂಗಲ್ಸ್ ಆ್ಯಸ್ ಅ ರೇಷಿಯೋ ಆಫ್ ಸೈಡ್ ಆಫ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ, ಈ ರೀತಿಯಾಗಿ ಅಕ್ಯೂಟ್ ಆ್ಯಂಗಲ್ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತಂದರೆ ಈ ಒಂದು ಅಕ್ಯೂಟ್ ಆ್ಯಂಗಲಲ್ಲಿ ಫಾರ್ಮೇಷನ್ ಆಗಿರುವಂತಹ ಸೈಡ್ ಆಫ್ ದ ರೈಟ್ ಆ್ಯಂಗಲ್ಸ್ ಟ್ರಯಾಂಗಲ್. ವಿ ವಿಲ್ ನೌ extended the definition of the trigonometric ratios into any angles in the terms of radian measure and the study them trigonometric functions. ನಾವು ಯಾವಾಗಲೂ ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ರೇಡಿಯನ್ ಮೆಜರಲ್ಲಿ ಮಾಡ್ತಾ ಹೋಗ್ತೀವಿ. ಈ ಆ್ಯಂಗಲ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾಯಿದ್ವಪ್ಪ ಅಂದರೆ ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳನ್ನು ಡಿಗ್ರಿನಲ್ಲಿ ಮೆಜರ್ ಮಾಡ್ತೀವಿ. ಸೈನ್ 30, 60, 45 ಡಿಗ್ರಿ ಅಂತ. ಸೊ ಈಗ ನೀವು ಕ್ಲಾಸ್ 11ನಲ್ಲಿ ಈ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನಲ್ಲಿ ಅಕ್ಯೂಟ್ ಆ್ಯಂಗಲನ್ನು ಯಾವಾಗಲೂ ನಾವು ರೇಡಿಯನಲ್ಲಿ ಮೆಜರ್ಮೆಂಟ್ ಮಾಡ್ತಾ ಬರ್ತೀವಿ. ಹಾಗಾದರೆ ನಾವೀಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಮೊದಲನೇದಾಗಿ ಒಂದು ಸರ್ಕಲನ್ನು ಕನ್ಸಿಡರ್ ಮಾಡೋಣ. ಈ ಒಂದು ಸರ್ಕಲನ್ನು ನಾವು 4 ಭಾಗಗಳಾಗಿ ವಿಭಾಗಿಸ್ತೀವಿ. ಈ ಒಂದು ವಿಭಾಗಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಕ್ವಾಡ್ರೆಂಟ್ ಅಂತ ಹೇಳಿ ಕರಿತೀವಿ. ನೋಡಿ, ಕ್ವಾಡ್ರೆಂಟ್ ಅಂದರೆ ಈ ಒಂದು ಸರ್ಕಲಲ್ಲಿ ಎಷ್ಟು ಕ್ವಾಡ್ರೆಂಟ್ ಇದ್ದಾವೆ? 4. 1, 2, 3, 4 ಫೋರ್ತ್ ಕ್ವಾಡ್ರೆಂಟ್ ಇರ್ತವೆ. ಓಕೆ, ಈ ಒಂದು ಕ್ವಾಡ್ರೆಂಟಲ್ಲಿ ಈ ಒಂದು ಸೆಂಟರ್ಗೆ ಓ ಅಂತ ಕರಿತೀವಿ. A, B, C, D ಅಂತ ನಾವು ಹೆಸರನ್ನು ಕೊಡೋಣ. ಓಕೆ, ಈ ಒಂದು ಸರ್ಕಲ್ಗೆ ನಾವು 4 ಕ್ವಾಡ್ರೆಂಟ್ಗಳನ್ನು ನೋಡಿದ್ವಿ. ಈಗ ಏನು ಮಾಡೋಣಪ್ಪ ಅಂತಂದರೆ ಕನ್ಸಿಡರ್ ಎ ಯೂನಿಟ್ ಸರ್ಕಲ್ ವಿತ್ ಅ ಸೆಂಟರ್ ಆಫ್ O ಎಟ್ ಒರಿಜಿನ್ ಆಫ್ ಅ ಕೋಆರ್ಡಿನೇಟ್ ಎಕ್ಸಸ್ ಲೆಟ್ P. ಈಗ ನಾವೊಂದು ಒರಿಜಿನ್, ಈಗ ಈ ಒಂದು ಅಕ್ಯೂಟ್ ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ತೀನಿ. ಇದನ್ನು ನಾವು ಎ ಅಂತ ಕರೆಯೋಣ. B, C, D. ಈಗ ಒಂದು ಅಕ್ಯೂಟ್ ಆ್ಯಂಗಲನ್ನು ಫಾರ್ಮೇಷನ್ ಮಾಡೋಣ. ಈ ಒಂದು ಅಕ್ಯೂಟ್ ಆ್ಯಂಗಲ್ನಲ್ಲಿ ಏನಾಗ್ತಾಯಿದೆ, ಒಂದು ಕೋಆರ್ಡಿನೇಟ್ ಫಾರ್ಮೇಷನ್ ಆಗ್ತಾಯಿದೆ. ಆ ಒಂದು ಕೋಆರ್ಡಿನೇಟ್ಗೆ ನಾವು P ಆಫ್ A ಆ್ಯಂಡ್ B ಅಂತ ಹೇಳಿ ಫೈಂಡ್ ಔಟ್ ಮಾಡೋಣ. ಓಕೆ, ಎಕ್ಸ್ ಎಕ್ಸಸಲ್ಲಿ ಎ ಅಂದರೆ ಓ, ಇದು OX ಅಂದಾಗ ಎಕ್ಸ್ ಎಕ್ಸಸಲ್ಲಿ ಇದು ಎ ಅಂತ ಆಗಿರಲಿ ಮತ್ತು Y ಎಕ್ಸಸಲ್ಲಿ ಇದು B ಅಂತ ಆಗಿರಲಿ. ಇಲ್ಲಿ OP ಏನಾಗಿರುತ್ತೆ ಅಂದರೆ ಯೂನಿಟ್ ಸರ್ಕಲ್ ಅಂದರೆ ಅದು 1 ಆಗಿರುತ್ತೆ. ಈ ಒಂದು ರೈಟ್ ಆ್ಯಂಗಲ್ನ ಹೈಪೋಟೆನ್ಯೂಸ್ ಏನಾಗಿರುತ್ತೆ ಅಂದರೆ ಯೂನಿಟ್ ಸರ್ಕಲ್ ಅಂದಾಗ ಅದು 1 ಆಗಿರುತ್ತೆ. ನಾವು ಇದನ್ನು ಈ ಒಂದು ಸರ್ಕಲಲ್ಲಿ ಯಾವುದಾದ್ರೂ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಇಲ್ಲಿ ನೋಡಿ, ಪಾಯಿಂಟ್ ಆನ್ ಎ ಸರ್ಕಲ್ ವಿತ್ ಆ್ಯಂಗಲ್ AOP. ಆ್ಯಂಗಲ್
ಎ ಒ ಪಿ ಆ್ಯಂಗಲನ್ನು ಕನ್ಸಿಡರ್ ಮಾಡೋಣ. ಈ ಆ್ಯಂಗಲ್ಗೆ ನಾವು ಇದು ಒಂದು ಏನಾಗಿದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಹೌದಾ. ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಎ ಒ ಪಿಯನ್ನು ನಾವು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಓಕೆ, ಎ ಒ ಪಿ ಆ್ಯಂಗಲನ್ನು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡೋಣ. ಲೆಂತ್ ಆಫ್ ಆರ್ಕ್ ಎ ಪಿ ನೋಡಿ, ಎ ಪಿ ಅನ್ನುವಂಥದ್ದು ಇದು ಆರ್ಕ್ ಲೆಂತ್ ಆಗಿರುತ್ತೆ. ಇದು ಆರ್ಕ್ ಲೆಂತ್ ಅಂದರೆ ಕಂಸ ಅಂತೇಳಿ ಕರಿತೀವಿ. ಇದು ಕೂಡ ಏನಾಗಿರುತ್ತೆ ಅಂದರೆ ಎಕ್ಸ್ ಆಗಿರುತ್ತೆ. ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನಾವು ಸೈನ್ ಎಕ್ಸ್ ಅಂದರೆ ಬಿ ಅಂತ ತೆಗೆದುಕೊಳ್ಳೋಣ. ಯಾಕಪ್ಪ ಅಂದರೆ ಟ್ರಯಾಂಗಲ್ ಓ ಇದನ್ನು ಕೂಡ ಒಂದು ಹೆಸರಿಂದ ಕರೆಯೋಣ. ಈಗ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಒ ಪಿ ಎಮ್ ಅನ್ನುವಂಥದ್ದು. ಈ ಒಂದು ಟ್ರಯಾಂಗಲ್ ರೈಟ್ ಆ್ಯಂಗಲ್ ಅಂತಂದಾಗ ಈಗ ಎಕ್ಸ್ ಅಂತ ನಾವು ಆ್ಯಂಗಲ್ ತಗೊಂಡಿವಿ. ಸೈನ್ ಎಕ್ಸ್ ಅಂತ ತೆಗೆದುಕೊಂಡಾಗ ಅಪೋಸಿಟ್ ಸೈಡ್ ಬೈ ಹೈಪೋಟಿನ್ಯೂಸ್, ಸೈನ್ ಎಕ್ಸ್ ಅಪೋಸಿಟ್ ಸೈಡ್ ಬೈ ಹೈಪೋಟಿನ್ಯೂಸ್ ಅಂದಾಗ ಸೈನ್ ಎಕ್ಸ್ ಈಕ್ವಲ್ ಟು ಬಿ ಅಂತ ಆಗುತ್ತೆ. ಹಾಗಾದರೆ ಕಾಸ್ ಎಕ್ಸ್ ಏನಾಗುತ್ತೆ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನ್ಯೂಸ್. ಅಡ್ಜಸೆಂಟ್ ಸೈಡ್ ಏನಿದೆ ಓ ಎಮ್ ಅಂತ ಇದೆ, ಅದರ ವ್ಯಾಲ್ಯೂ ಎಷ್ಟಿದೆ, ಎ ಇದೆ. ಎ ಬೈ 1 ಹೈಪೋಟಿನ್ಯೂಸ್ ಅಂದಾಗ ಬಿ. ನಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಬೇಕಪ್ಪ ಅಂದರೆ ನಿಮಗೆ ಇಷ್ಟು ನೆನಪಿರಬೇಕು. ಸೈನ್ ಎಕ್ಸ್ ಅಂದರೆ ಬಿ, ಕಾಸ್ ಎಕ್ಸ್ ಅಂದರೆ ಎ. ಇಷ್ಟು ಕಾನ್ಸೆಪ್ಟನ್ನು ನೀವು ನೆನಪಿಟ್ಕೊಡಿ. ಹಾಗಾದರೆ ಇನ್ನೊಂದು ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಟ್ಯಾನ್ ಎಕ್ಸ್ ತೆಗೆದುಕೊಳ್ಳೋಣ. ಟ್ಯಾನ್ ಎಕ್ಸ್ ಅಂದರೆ ಏನು, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೈನ್ ಎಕ್ಸ್ ಅಂದರೆ ಏನಿದೆ, ಬಿ ಇದೆ. ಕಾಸ್ ಎಕ್ಸ್ ಅಂದರೆ ಏನಿದೆ, ಎ ಇದೆ. ಹಾಗಾದರೆ ಟ್ಯಾನ್ ಎಕ್ಸ್ ಈಕ್ವಲ್ ಟು ಬಿ ಬೈ ಎ ಆಗಿರುತ್ತೆ. ಓಕೆ, ಸೆಕೆಂಡ್ ಫಂಕ್ಷನ್ದು ಯಾವ ಒಂದು ಫಂಕ್ಷನ್ದ ಇನ್ವರ್ಸ್ ಆಗಿರುತ್ತೆ, ಸೆಕೆಂಡ್ ಎನ್ನುವಂಥದ್ದು ಕಾಸ್ ಫಂಕ್ಷನ್ದ ಇನ್ವರ್ಸ್ ಆಗಿರುತ್ತೆ. ಹಾಗಾದರೆ ಈ ಒಂದು ಕಾಸ್ ಫಂಕ್ಷನ್ ಏನಾಗಿರುತ್ತೆ, ಕಾಸ್ದ ಇನ್ವರ್ಸ್ ಅಂದಾಗ 1 ಬೈ ಎ ಆಗಿರುತ್ತೆ. ಕಾಸ್ಕೆಂಟ್ ಫಂಕ್ಷನ್ದು ಏನಾಗಿರುತ್ತೆ, ಸೈನ್ದು ಇನ್ವರ್ಸ್ ಆಗಿರುತ್ತೆ 1 ಬೈ ಬಿ ಆಗಿರುತ್ತೆ. ಹಾಗಾದರೆ ಕಾಟ್ ಫಂಕ್ಷನ್ದು ಏನಾಗಿರುತ್ತೆ ಅಂದರೆ ಕಾಟ್ ಎಕ್ಸ್ ಅಂದರೆ ಟ್ಯಾನ್ದು ಇನ್ವರ್ಸು, ಹಾಗಾಗಿ ಎ ಬೈ ಬಿ ಅಂತ ಆನ್ಸರ್ ಬರುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಇದೆಲ್ಲ ನೆನ್ಪಿಟ್ಕೋಕ್ಕಿಂತಲೂ ಸೈನ್ ಎಕ್ಸ್ ಅಂದರೆ ಬಿ, ಕಾಸ್ ಎಕ್ಸ್ ಅಂದರೆ ಎ, ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಮುಖ್ಯವಾಗಿ. ಈಗ ನಾವು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡೋಣ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಐಡೆಂಟಿಟೀಸ್ಗಳು ಫಾರ್ಮೇಷನ್ ಆಗ್ತವೆ. ಹಾಗಾದರೆ ಯಾವ ರೀತಿಯಾಗಿ ಐಡೆಂಟಿಟಿಗಳು ಫಾರ್ಮೇಷನ್ ಆಗ್ತವೆ ಅದ್ರ ಬಗ್ಗೆ ನಾವು ಈ ಒಂದು ಯೂನಿಟ್ ಸರ್ಕಲಿಂದ ನಾವು ಫಾರ್ಮೇಷನ್ ಮಾಡಬೇಕಾಗತ್ತೆ. ಈಗ ಟ್ರಯಾಂಗಲ್ ಒ ಎಮ್ ಪಿಯನ್ನು ಕನ್ಸಿಡರ್ ಮಾಡೋಣ. ಟ್ರಯಾಂಗಲ್ ಒ ಎಮ್ ಪಿ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ನಮಗೆ ಇಲ್ಲಿ ಪೈಥಾಗೊರಸ್ ಪ್ರಮೇಯ ಇಲ್ಲಿ ಯೂಸ್ ಆಗುತ್ತೆ. ಪೈಥಾಗೊರಸ್ ಪ್ರಮೇಯ ಏನಂತ ನೋಡಿ, ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ಸ್ ಟು ದ ರಿಮೈನಿಂಗ್ ಸೈಡ್ ಆಫ್ ಸಮ್ ಆಫ್ ದ ರಿಮೈನಿಂಗ್ 2 ಸೈಡ್, ದಟ್ ಸ್ಕ್ವೇರ್. ಓಕೆ, ಈಗ ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಎಮ್ ಸ್ಕ್ವೇರ್ ಪ್ಲಸ್ ಪಿ ಎಮ್ ಸ್ಕ್ವೇರ್. ಒ ಪಿ ಅಂದರೆ ಎಷ್ಟಿದೆ, 1 ಇದೆ, 1 ಸ್ಕ್ವೇರ್. ಒ ಎಮ್ ಅಂದರೆ ಎಷ್ಟಿದೆ, ಎ ಸ್ಕ್ವೇರ್. ಓಕೆ, ಪಿ ಎಮ್ ಅಂದರೆ ಎಷ್ಟಿದೆ, ಬಿ ಸ್ಕ್ವೇರ್ ಅಂತ ಇದೆ, 1 ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಏನು, ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಎ ಅಂದರೆ ಏನಿದೆ, ಕಾಸ್ ಎಕ್ಸ್ ಇದೆ. ಬಿ ಅಂದರೆ ಏನಿದೆ, ಸೈನ್ ಇದೆ, ಸೈನ್ ಸ್ಕ್ವೇರ್ ಎಕ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಬೇಸಿಕ್ ಆಗಿರುವಂತಹ ಐಡೆಂಟಿಟಿ. ಓಕೆ, ಈ ಒಂದು ಐಡೆಂಟಿಟಿಯ ಮೇಲೆ ನಾವು ಸುಮಾರು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡ್ತೀವಿ ಮುಂದೆ. ಅದಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್. ಏನು, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಈ ರೀತಿಯಾಗಿ ಕೂಡ ನಾವು ಈ ಒಂದು ಫಾರ್ಮುಲಾವನ್ನು ಬರೀತೀವಿ.
ಓಕೆ, ಈ ಒಂದು ಫಾರ್ಮುಲಾದಿಂದ ಬೇರೆ ಬೇರೆ ಯಾವ ರೀತಿಯಾಗಿ ಫಾರ್ಮುಲಾಗಳು ಫಾರ್ಮೇಷನ್ ಆಗುತ್ತವೆ ಅಂತ ನೋಡೋಣ. ಈಗ ನಾನೇನು ಮಾಡ್ತೀನಿ, ಕಾಸ್ ವ್ಯಾಲ್ಯೂ ಬೇಕಾಗಿದೆ. ಕಾಸ್ ವ್ಯಾಲ್ಯೂ ಬೇಕಾದಾಗ ಕಾಸ್ ಸ್ಕ್ವೇರ್ ಎಕ್ಸ್ 1 ಇಲ್ಲಿದೆ, ಸೈನ್ ಸ್ಕ್ವೇರ್ ಈ ಕಡೆ ಹೋದಾಗ ಮೈನಸ್ ಆಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್. ಈಗ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಬೇಕಾದಾಗ ಈ ರೀತಿಯಾಗಿ ಐಡೆಂಟಿಟಿ ಬರುತ್ತೆ. ಕಾಸ್ ಎಕ್ಸ್ ಬೇಕಾದಾಗ √1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ನೋಡಿ, ಇದೊಂದೇ ಫಾರ್ಮುಲಾದಿಂದ ನಾವು ಇಷ್ಟೆಲ್ಲ ಫಾರ್ಮುಲಾಗಳನ್ನು ಫಾರ್ಮೇಷನ್ ಮಾಡ್ಬೋದು. ಈಗ ಕಾಸ್ ಆಯಿತು ನಮಗೆ. ಈಗ ಸೈನ್ ಸ್ಕ್ವೇರ್ ಎಕ್ಸ್ ಅಂತಂದಾಗ ಏನು ಬರುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸೈನ್ ಎಕ್ಸ್ ವ್ಯಾಲ್ಯೂ ಬೇಕಾದರೆ √1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಇಷ್ಟು ಐಡೆಂಟಿಟಿಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ ಯಾವುದು, ಈ ಒಂದು ಐಡೆಂಟಿಟಿ. ಇದರ ಒಂದು ಬೇಸ್ ಮೇಲೆ 1 2 3 4 5 ಐಡೆಂಟಿಟಿಗಳನ್ನು ಫಾರ್ಮೇಷನ್ ಮಾಡ್ಬೋದು. ಅಥವಾ ಇದನ್ನು ನೀವು ಸಾಲ್ವ್ ಮಾಡ್ತಾ ಹೋದಾಗ ಬೇರೆ ಬೇರೆ ಐಡೆಂಟಿಟಿಗಳು ಇದರಿಂದ ಫಾರ್ಮೇಷನ್ ಆಗ್ತಾ ಹೋಗ್ತವೆ. ಬೇಸಿಕ್ಕಾಗಿ ಇಷ್ಟು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಪ್ಲೀಸ್ ಇದನ್ನು ನೋಟ್ ಔಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು 2 ಐಡೆಂಟಿಟೀಸ್ಗಳಿದ್ದಾವೆ. ಅವುಗಳು ಕೂಡ ತುಂಬಾ ಇಂಪಾರ್ಟೆಂಟು. ಬೇಸಿಕ್ಕಾಗಿ ಅವುಗಳ ಬಗ್ಗೆ ಕೂಡ ನೋಡೋಣ. ನೆಕ್ಸ್ಟ್ ಐಡೆಂಟಿಟಿ ಏನಂದರೆ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1 ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಈಗ LHS ಈಸ್ ಈಕ್ವಲ್ ಟು RHS ಅಂತ ನಾವು ಫಾರ್ಮೇಷನ್ ಮಾಡಬೇಕು. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಎನ್ನುವಂಥದ್ದು ಕಾಸ್ದ ಇನ್ವರ್ಸ್ ಆಗಿರುತ್ತೆ. ಹಾಗಾಗಿ 1/a ಹೋಲ್ ಸ್ಕ್ವೇರ್ ಮೈನಸ್ 1. ಇವಾಗ 1/e ಸ್ಕ್ವೇರ್ ಮೈನಸ್ 1/1 ಅಂತ ಕೂಡ ಬರಿಬೋದು. ಇದನ್ನು ಈ ರೀತಿಯಾಗಿ ನಾವು LCM ತೆಗೆದಾಗ 1 ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ನೆಕ್ಸ್ಟ್ ಎ ಅಂದರೆ ಏನಿದೆ, ಕಾಸ್ ಇದೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಫಾರ್ಮುಲಾ ಇದೆ, ನಾವು ಪ್ರೀವಿಯಸ್ ಆಗಿ ನೋಡಿದ್ವಿ. ಇಲ್ಲಿ ಕೂಡ ನಾವು ಫಾರ್ಮೇಷನ್ ಮಾಡ್ಬೋದು. ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಓಕೆ, ಈಗ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಈ ರೀತಿಯಾಗಿ ಐಡೆಂಟಿಟಿನ ಫಾರ್ಮೇಷನ್ ಮಾಡ್ಬೋದು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಎರಡನೇ ಐಡೆಂಟಿಟಿ ಏನಪ್ಪ ಅಂದರೆ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಎನ್ನುವಂಥದ್ದು ಮುಖ್ಯವಾಗಿರುವಂಥ ಇನ್ನೊಂದು ಐಡೆಂಟಿಟಿ. ಓಕೆ, ಇಂಪಾರ್ಟೆಂಟ್ ಆಗಿರುವಂಥ ಐಡೆಂಟಿಟಿ. ಈ ಐಡೆಂಟಿಟಿಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ಮುಂದೆ ಎಕ್ಸಾಂಪಲ್ಗಳನ್ನು ಈಸಿಯಾಗಿ ಪಾಯಿಂಟ್ ಔಟ್ ಮಾಡ್ಬೋದು. ಓಕೆ, ಈ ಒಂದು ಫಾರ್ಮುಲಾವನ್ನು ಕೂಡ ನಾವು ಚೇಂಜಸನ್ನು ಮಾಡ್ಬೋದು. ಏನಪ್ಪ ಅಂದರೆ ಅದು ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್, ಇದು ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಇದೆ, ಇದು ಮೈನಸ್ 1 ಈ ಕಡೆ ಬಂದಾಗ ಪ್ಲಸ್ 1 ಆಗುತ್ತೆ. ಮತ್ತು ನಮಗೆ ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಅಂದಾಗ ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1 ಆಗುತ್ತೆ. ಟ್ಯಾನ್ ಎಕ್ಸ್ ಬೇಕಾದರೆ √of ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1. ಓಕೆ, ನೆಕ್ಸ್ಟ್ ಫಾರ್ಮುಲಾವನ್ನು ಮತ್ತೆ ನಾವು ಚೇಂಜಸನ್ನು ಮಾಡ್ಬೋದು. ಈ ಒಂದು ಫಾರ್ಮುಲಾವನ್ನು ಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಇದು ಪ್ಲಸ್ ಇದೆ, ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, ಮೈನಸ್ ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1. ನೋಡಿ, ಇಷ್ಟೆಲ್ಲ ಫಾರ್ಮುಲಾಗಳನ್ನು ನಾವು ಈ ಒಂದು ಐಡೆಂಟಿಟಿಯಿಂದ ಫಾರ್ಮೇಷನ್ ಮಾಡ್ಬೋದು. ಇದರಿಂದ ಎಷ್ಟೆಲ್ಲ ಫಾರ್ಮುಲಾಗಳನ್ನು ಫಾರ್ಮೇಷನ್ ಮಾಡಿದ್ವಿ ಅದನ್ನು ಕೂಡ ನೋಡಿದ್ರಿ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ 1 ಪ್ಲಸ್ ಕಾಟ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೊಸೈನ್ ಸ್ಕ್ವೇರ್ ಆಫ್ ಎಕ್ಸ್. ಇದನ್ನು ನಾವು ಮತ್ತೆ ಫಾರ್ಮುಲಾವನ್ನು ಚೇಂಜಸ್ ಮಾಡ್ಬೋದು. ಕಾಟ್ ಸ್ಕ್ವೇರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೊಸೆಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಮೈನಸ್ 1. ಕಾಟ್ x is equal to √of cosecant square of x minus 1. Cot square minus cosecant square of x minus equals to 1. ಇಷ್ಟು ಮುಖ್ಯವಾಗಿರುವಂಥ ಐಡೆಂಟಿಟಿಗಳು.
ಈ ಒಂದು ಐಡೆಂಟಿಟಿಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಟ್ರಿಗ್ನೋಮೆಟ್ರಿಕ್ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.